ನಮಸ್ಕಾರ 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 ಗೆಳೆಯರೇ, ನಾನು ನಿಮ್ಮ ದೋಸ್ತ್ ಮಹೇಶ್, ನಮ್ಮ ಮತ್ತು ನಿಮ್ಮ ಕಲಬುರಗಿಯಿಂದ. ಇವತ್ತಿನ ವ್ಲಾಗು ಶಬರಿಮಲೆ ಅಯ್ಯಪ್ಪನ ದರ್ಶನ. ಬನ್ನಿ ಶುರು ಮಾಡೋಣ. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಬಸಯ್ಯ ಸಾಲಿಮಠ್ ಗುರುಸ್ವಾಮಿ ಅವರ ಸನ್ನಿಧಾನ ಕಡೆಯಿಂದ, ಅವರ ಆಶೀರ್ವಾದದಿಂದ ನನಗೆ ಶಬರಿಮಲೆ ಯಾತ್ರೆ ಮಾಡುವ ಅವಕಾಶ ಮೂಡಿಬಂತು. ಈ ಸನ್ನಿಧಾನ ನಮ್ಮ ಕಲಬುರಗಿಯಲ್ಲಿ ಶಹಾಬಾಜಾರ್ ಏರಿಯಾದಲ್ಲಿ ಬರುತ್ತೆ. ಇವತ್ತು ಬಂದು 14ನೇ ಸೆಪ್ಟೆಂಬರ್ 2024. ಇವತ್ತು ಈ ಸನ್ನಿಧಾನದಲ್ಲಿ ಎಲ್ಲ ಮಾಲಾಧಾರಿ ಸ್ವಾಮಿಗಳಿಗೆ ಇರುಮುಡಿ ಕಟ್ಟುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಳೆ ಬೆಳಿಗ್ಗೆ 5 ಗಂಟೆಗೆ ಕಲಬುರಗಿ ಸ್ಟೇಷನ್ ಇಂದ ನಮ್ಮ ಟ್ರೈನು. ನಡ್ರಿ ನಮ್ಮ ಜರ್ನಿ ಶುರು ಮಾಡೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಬೆಳಗ್ಗೆ 4 ಗಂಟೆಗೆ ನನ್ನ ಪ್ರಯಾಣ ಶುರುವಾಯಿತು. ಮನೆಯಿಂದ ಸ್ಟೇಷನ್ ಕಡೆ ನಾನು ಹೊರಟೆ. ಇನ್ನು 2 ದಿನ ಬಿಟ್ಟು 17ನೇ ಸೆಪ್ಟೆಂಬರ್ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಕ್ಕಾಗಿ ಇಷ್ಟೆಲ್ಲ ಲೈಟಿಂಗ್ ಮಾಡಿದ್ದಾರೆ. ಈ ಸ್ಟೇಷನ್ ಅಲ್ಲಿ ನೀವು ನೋಡಬಹುದು, ಎಲ್ಲ ಮಾಲಾಧಾರಿಗಳು ತಮ್ಮ ಎಲ್ಲ ಇರುಮುಡಿ ತಗೊಂಡು ಸ್ಟೇಷನ್ ಅಲ್ಲಿ ಬಂದು ಟ್ರೈನ್ ಸಲುವಾಗಿ ವೇಟ್ ಮಾಡ್ತಾ ಇರೋದು. ನಮ್ಮ ಟ್ರೈನ್ ಬಂದು ಪುಣೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್. ಈ ಟ್ರೈನು ನಮಗೆ 1 ಡೇ ಮತ್ತೆ 1 ನೈಟ್ ಜರ್ನಿ. ನಾವು ಇವತ್ತು ಬೆಳಗ್ಗೆ 5 ಗಂಟೆಗೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಸೊ ನಾಳೆ ಬೆಳಗ್ಗೆ 6-6:30 ಗಂಟೆಗೆ ನಮ್ಮ ಟ್ರೈನು ಚೆಂಗನೂರ್ ಎನ್ನುವ ಸ್ಟೇಷನ್ಗೆ ತಲುಪುತ್ತೆ. ಅಲ್ಲಿ ನಮಗೆ ಪ್ರೈವೇಟ್ ಬಸ್ಗಳು ನಾವು ಆಲ್ರೆಡಿ ಮಾಡಿಟ್ಟಿದ್ದಾರೆ. ಸೊ ಇದು ಚೆಂಗನೂರ್ಗೆ ಬೆಳಗ್ಗೆ ನಾವು ಇಳಿದಿದ್ವಿ. ನೀವು ನೋಡಬಹುದು, ಎಲ್ಲ ಮಾಲಾಧಾರಿ ಸ್ವಾಮಿಗಳು ತಮ್ಮ ತಮ್ಮ ಇರುಮುಡಿಗಳನ್ನು ತಮ್ಮ ತಲೆಯ ಮೇಲೆ ಹೊತ್ತಿಕೊಂಡು ಹೋಗ್ತಾ ಇರೋದು. ಸೊ ಇದು ಬಂದು ಚೆಂಗನೂರ್ ಸ್ಟೇಷನ್. ಇಲ್ಲಿಂದ ನೀವು ರೈಟ್ ಸೈಡ್ಗೆ ನೋಡಿದ್ರೆ ನಿಮಗೆ ಇಲ್ಲಿ ತುಂಬಾ ಟ್ಯಾಕ್ಸಿಗಳೆಲ್ಲ ನಿಂತಿದ್ದು ಕಾಣುತ್ತೆ. ಸೊ ಈ ಟ್ಯಾಕ್ಸಿಗಳ ಕೂಡ ನೀವು ಬುಕ್ ಮಾಡ್ಕೊಂಡು ಮುಂದಿನ ಜರ್ನಿ ಮಾಡ್ಕೋಬಹುದು. ಹಾಗೆ ಹೊರಗಡೆ ನಿಮಗೆ ಬಸ್ ಸ್ಟ್ಯಾಂಡ್ ಇದೆ. ಸೊ ನಾವು ಬೆಳಗ್ಗೆ ಇಳಿದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಟೀ ಕುಡಿದಿದ್ದು. ಬಸಯ್ಯ ಸಾಲಿಮಠ್ ಗುರುಸ್ವಾಮಿ ಅವರ ಸನ್ನಿಧಾನ ಕಡೆಯಿಂದ ಈ ತರದ್ದು ಯಾತ್ರೆಯನ್ನು ತುಂಬಾ ಆರ್ಗನೈಸ್ ರೀತಿಯಲ್ಲಿ ಪ್ಲಾನ್ ಮಾಡಿರ್ತಾರೆ. ನಾವು ಸ್ಟೇಷನ್ ಇಟ್ಕೊಂಡು ನಮಗೆ ಅಲ್ಲಿ 9 ಬಸ್ಗಳಿತ್ತು. ಆ 9 ಬಸ್ಗಳಲ್ಲಿ ನಮ್ದು ಬಸ್ ನಂಬರ್ ಬಂದು ನಂಬರ್ 7. ಸೊ ನಂಬರ್ 7 ಅಲ್ಲಿ 50 ಯಾತ್ರಿಗಳು ಕೂತ್ಕೋಬಹುದು ನಾವು. ತುಂಬಾ ಒಳ್ಳೆ ಬಸ್ಗಳಿತ್ತು. ಇಲ್ಲಿ ನೀವು ಎಲ್ಲ ಗುರುಸ್ವಾಮಿಗಳಿಗೆ ನೋಡಬಹುದು. ಈ ಗುರುಸ್ವಾಮಿ ಅವರು ಊಟದ್ದು ಎಲ್ಲ ವ್ಯವಸ್ಥೆಯನ್ನು ಕಲಬುರಗಿಯಿಂದಾನೇ ಅವರು ರೆಡಿ ಮಾಡ್ಕೊಂಡು ತಗೊಂಡ್ ಬಂದಿದ್ರು. ಸೊ ನನ್ನ ಜೊತೆ ಇರುವ ಸ್ವಲ್ಪ ಮಾಲಾಧಾರಿ ಸ್ವಾಮಿಗಳ ಫೋಟೋಸ್. ಸೊ ನಮ್ಮ ಮುಂದಿನ ಪ್ರವಾಸ ಇರುಮಲೆ ಕಡೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇರುಮಲೆಯಲ್ಲಿ ಎಲ್ಲ ಮಾಲಾಧಾರಿ ಸ್ವಾಮಿಗಳು ಕಾಡು ಜನರ ರೀತಿ ವೇಷಪಟ್ಟು ಕೈಯಲ್ಲಿ ಬಿಲ್ಲು ಹಿಡಿದು ಕುಣಿಯುತ್ತಾರೆ. ಸ್ವಾಮಿ ತಿನ್ನಕ ತೋಂ ತೋಂ ಅಯ್ಯಪ್ಪ ತಿನ್ನಕ ತೋಂ ತೋಂ, ಸ್ವಾಮಿ ತಿನ್ನಕ ತೋಂ ತೋಂ ಅಯ್ಯಕ್ಕ ತಿನ್ನಪ್ಪ ತೋಂ ತೋಂ ಅಂತ ಘೋಷಿಸುತ್ತಾ ಮೆರವಣಿಗೆ ತೆಗೆಯುತ್ತಾರೆ. ಇದಕ್ಕೆ ಬೆಟ್ಟ ತುಲಾಲ್ ಅನ್ನುತ್ತಾರೆ.
ಮೆರವಣಿಗೆ ಬಂದು ಕಟ್ಟಶ್ರೀ ಧರ್ಮಶಾಸ್ತ್ರ ದೇವಸ್ಥಾನಕ್ಕೆ ಬರುತ್ತೆ. ಅಲ್ಲಿ ಟೆಂಗ್ ಹೊಡೆದು ದೀಪ ಹಚ್ಚಿ ಮತ್ತೆ ಮುಂದುವರಿಯುತ್ತೆ. ಈ ಸಂಭ್ರಮ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಯಾವ್ದು ಎಡಿಟ್ ಹಾಕಿಲ್ಲ, ಏನ್ ಸೌಂಡ್ ಬರ್ತಾ ಇದೆ ಬರ್ಲಿ ಅಂತ, ಅದು ಫುಲ್ ವಿಡಿಯೋನ ಇಟ್ಟಿದ್ದು. ಸೊ ನೀವೆಲ್ಲ ಇದು ಇಷ್ಟಪಡ್ತೀರಾ, ತುಂಬಾ ಚೆನ್ನಾಗಿರುತ್ತೆ ಇದು ನೋಡಕ್ಕೆ. ಇಲ್ಲಿ ನಿಮಗೆ ಎದುರು ಕಾಣ್ತಿರೋದು ವಿವಾರ್ ಮಸ್ಜಿದ್. ಇದೊಂದು ಸೂಫಿ ಸಂತ, ಅವನು ಅಯ್ಯಪ್ಪನ ಭಕ್ತನಾಗಿದ್ದ. ಸೊ ಅದಕ್ಕೆ ಎಲ್ಲ ಮಾಲಾಧಾರಿಯರು ಆ ಮಸ್ಜಿದ್ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಮತ್ತೆ ಹೊರಗಡೆ ಬರ್ತಾರೆ. ನಮಸ್ಕರಿಸಿ ಇದರ ಹತ್ರನೇ ಒಂದು ಚಿಕ್ಕ ನದಿ ಹರಿಯುತ್ತಿರುತ್ತೆ. ಅಲ್ಲಿ ಹೋಗಿ ಎಲ್ಲ ಮಾಲಾಧಾರಿ ಸ್ವಾಮಿಯರು ಸ್ನಾನ ಮಾಡ್ತಾರೆ. ಸ್ನಾನವಾದ ಮೇಲೆ ಇಲ್ಲಿ ನಮಗೆ ಊಟದ ವ್ಯವಸ್ಥೆ ಕೂಡ ಗುರುಸ್ವಾಮಿ ಕಡೆಯಿಂದ ಮಾಡಲಾಗಿತ್ತು. ಸೊ ಅದು ಪ್ರಸಾದ ಗ್ರಹಿಸಿ ನಾವು ಮುಂದೆ ಪಂಪ ನದಿ ಕಡೆ ಹೊರಟಿದ್ದೀವಿ. ಹೇಳಿ ಸ್ವಾಮಿಯೇ ಶರಣಮಯ್ಯಪ್ಪ. ಪಂಪಾ ನದಿ ದೃಶ್ಯಗಳು. ಪಂಪಾ ನದಿ ಹತ್ರ ನಿಮಗೆ ತುಂಬಾ ಶಾಪ್ಸ್ ಗಳೆಲ್ಲ ಇರುತ್ತೆ. ಯಾರಾದ್ರೂ ಬಂಧನಕ್ಕೆ ಮಾಲ ಹಾಕ್ಬೇಕಾದ್ರೂ ಕೂಡ ಮೆಟಲೇರಕ್ಕೆ ಅಂತ ಅವರು ಇಲ್ಲೆಲ್ಲ ಅವರ ಪಂಚೆ ಎಲ್ಲ ಖರೀದಿಸಿ ಇಲ್ಲೇನೆ ಮಾಲ ಹಾಕಬಹುದು. ನಾನು ಆಚರಣೆ ಮಾಡಿದ್ದು, ನಾನು ಗುರುಸ್ವಾಮಿ ಜೊತೆ ಬಂದು ಇಲ್ಲಿ ಮಾಲ ಹಾಕೊಂಡು ಇಲ್ಲಿ ಇರುಮುಡಿ ಕಟ್ಕೊಂಡಿದ್ದು. ಸ್ವಾಮಿಯೇ ಶರಣಮಯ್ಯಪ್ಪ. ಇರುಮುಡಿ ಕಟ್ಟಕ್ಕೆ 300 ರೂಪಾಯಿ ಟಿಕೆಟ್ ಇದೆ. ಒಂದು ಟ್ಯಾಂಕ್ ಕೊಡ್ತಾರೆ. ಆ ಟ್ಯಾಂಕ್ ಅಲ್ಲಿ ನೀವೇ ಕುತ್ಕೊಂಡು ಅಲ್ಲಿ ತುಪ್ಪ ತುಂಬಬೇಕು.
ಹಾಗೆ ಇರುಮುಡಿಯಲ್ಲಿ ನಿಮ್ಮ ಕೈಯಿಂದನೇ ಅಕ್ಕಿಯನ್ನು ತುಂಬಿಸಿ ಇರುಮುಡಿಯನ್ನು ನಿಮ್ಮ ತಲೆ ಮೇಲೆ ಇಡ್ತಾರೆ. ಸೊ ಇಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ. ಇದು ಬಂದು ಪಾದಯಾತ್ರೆ 4 ಕಿಲೋಮೀಟರ್ ಇರುತ್ತೆ. ಇಲ್ಲೊಂದು ಚೆಕ್ ಪಾಯಿಂಟ್ ಬರುತ್ತೆ. ಈ ಚೆಕ್ ಪಾಯಿಂಟ್ ಅಲ್ಲಿ ನೀವು ಆನ್ಲೈನ್ ಟಿಕೆಟ್ ತೆಗೆದಿದ್ದು ಅವ್ರು ಕೇಳ್ತಾರೆ, ತೋರಿಸ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಡೋಲಿಗಳು ಕೂಡ ಸಿಗುತ್ತೆ. ಆ ಡೋಲಿಗಳದ್ದು 3,000ರಿಂದ 4,000 ರೂಪಾಯಿ ಚಾರ್ಜ್ ಇದೆ ಒಂದ್ ಸೈಡ್. 2 ಸೈಡ್ ತಗೊಂಡ್ರೆ 6,000ರಿಂದ 7,000 ಚಾರ್ಜ್ ಆಗುತ್ತೆ. ನೀವು ನಿಂತ್ರಿ ನಾವು ನಿಂದಿರ್ಬೇಕಾಗ್ತದೆ. ಗುರುಸ್ವಾಮಿ ಎಷ್ಟೊತ್ತೈತ್ರಿ ಗುರುಸ್ವಾಮಿ? ಎಷ್ಟೊತ್ತೈತ್ರಿ ಚಾಲು ಮಾಡಿ ಈಗ ಒಂದು ನಿಂತ್ರಲ್ಲ. ಎಷ್ಟೊತ್ತೈತ್ರಿ ಸ್ವಾಮಿ ಚಾಲು ಮಾಡಿ? ಮಾಲಾಧಾರಿ ಗುರುಸ್ವಾಮಿಗಳ ಜೊತೆ ಮಾತಾಡ್ತಾ ಹೋಗ್ತಾ ಇದ್ದೀವಿ ನಾವು. ಈ ಗುರುಸ್ವಾಮಿಗಳಿಗೆ 5 ವರ್ಷ ಆಗಿದೆ, 8 ವರ್ಷ ಆಗಿದೆ, 10 ವರ್ಷ ಆಗಿದೆ. ಅವರು ಶಬರಿಮಲೆ ಬರ್ತಾ ಇದ್ದಾರೆ. ಸೊ ಅವ್ರ ಹತ್ರ ತುಂಬಾ ಜ್ಞಾನ. ಮಾಡ್ತಪ್ಪರಮ್ಮ ಜೊಗುತ್ತಾ ಇರ್ತಾಳ ಮೇಲೆ ಕಣ್ಣಿ ಸ್ವಾಮಿ ಹೋಗ್ಬಾರ್ದಂತ. ಇವನು ಅಯ್ಯಪ್ಪ ಮೇಲೆ ತಗೊಳ್ತಾ ಇರ್ತಾನ, ಕಣ್ಣಿ ಮಾಡ್ತಪ್ಪರ ಜೊಗುತ್ತಾ ಇರ್ತಾಳ, ನಮ್ಮ ಕಣ್ಣಿ ಬರಬಾರ್ದಂತ. ಅಯ್ಯಪ್ಪ ಒಂದೇ ರೂಪಾಯಿ ಕರ್ಕೊಂಡು ಬರ್ತಾರೆ, ಯಾರು ಇಲ್ಲ ಅಂತ ಸ್ವಾಮಿ. ಈ ಗುಡ್ಡ ಇರುವಾಗ ನಿಮಗೆ ಪ್ರೀ ಮೆಡಿಕೇಟೆಡ್ ಡ್ರಿಂಕಿಂಗ್ ವಾಟರ್ ಅಂತ ಕೂಡ ಸಿಗುತ್ತೆ. ಇದು ಬಂದು ಒಂದು ತರದ್ದು ಕೆಂಪು ಕಲರ್ ವಾಟರ್. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ಕೊಡ್ತಾರೆ, ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಹೆಲ್ದಿ ಮತ್ತೆ ನಿಮಗೆ ಟೈರ್ಡ್ ಅನಿಸ್ತಾ ಇದ್ರು ಕೂಡ ಸ್ವಲ್ಪ ಎನರ್ಜಿ ನಿಮಗೆ ಕೊಡುತ್ತೆ. ಈ ತರದ ಸ್ಟಾಲ್ಸ್ ನಿಮಗೆ ಪ್ರತಿ 100-200 ಮೀಟರ್ ಅಕ್ಕಪಕ್ಕ ನಿಮಗೆ ಸಿಗ್ಬಿಡುತ್ತೆ. ಎಲ್ಲ ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಒಬ್ಬನೇ ದೇವರು. ಎಲ್ಲಾ ನದಿಗಳು ಸಾಗರಕ್ಕೆ ಸೇರುವಂತೆ ಯಾವ ದೇವರಿಗೂ ನಮಸ್ಕರಿಸಿದರೂ ಅದು ಆ ಅನಂತ ಶಕ್ತಿಗೆ ಸೇರುವುದು. ಎಲ್ಲರೂ ಅವನ ಮಕ್ಕಳೇ, ಎಲ್ಲರ ರಕ್ಷಣೆಯ ಹೊಣೆಯೂ ಅವನದೇ. ಈ ಸತ್ಯವನ್ನು ಸ್ಪಷ್ಟಪಡಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಭೂಮಿಗೆ ಬಂದ ಹರಿಹರನ ಶಕ್ತಿಯ ರೂಪವೇ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತನೇ ಅಯ್ಯಪ್ಪ, ಆಪದ್ ಬಾಂಧವನೇ ಅಯ್ಯಪ್ಪ, ಸತ್ಯ ಸ್ವರೂಪನೇ ಅಯ್ಯಪ್ಪ, ಕರುಣ ಸಾಗರನೇ ಅಯ್ಯಪ್ಪ, ಶಾಂತ ಮೂರ್ತಿಯೇ ಅಯ್ಯಪ್ಪ, ದೀನಕರ ಬಂಧುವೇ ಅಯ್ಯಪ್ಪ, ಲೋಕೋದ್ಧಾರಕನೇ ಅಯ್ಯಪ್ಪ, ಕರುಣ ಸಾಗರನೇ ಅಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪನ ಸನ್ನಿಧಾನದಲ್ಲಿ ನಾವು ಬಂದಿವಿ. ಅಲ್ಲಿ ಪಡಿ ಪೂಜೆ ನಡೀತಾ ಇತ್ತು. ಆ ಪಡಿ ಪೂಜೆ ನೋಡುವ ಅವಕಾಶ ನಮಗೆ ದೊರಕಿ ಬಂತು. 18 ಮೆಟ್ಟಲುಗಳ ಮಹತ್ವ ನಮ್ಮ ಪುರಾಣಗಳ ಪ್ರಕಾರ 18 ಎಂಬ ಸಂಖ್ಯೆಗೆ ಬಹಳ ಪ್ರಾಮುಖ್ಯತೆ ಇದೆ. ಭಗವದ್ಗೀತೆ, ಮಹಾಭಾರತ, ಚತುರ್ವೇದಗಳಲ್ಲಿ 18 ಅಧ್ಯಾಯಗಳಿವೆ. 18 ಪುರಾಣಗಳು, ಉಪಪುರಾಣಗಳು ಇವೆ. ಹಾಗೆಯೇ ಅಯ್ಯಪ್ಪ ಸ್ವಾಮಿಯ ನೆಲೆ ಶಬರಿಮಲೆಯಲ್ಲಿ 18ರ ಮಹತ್ವವಿದೆ. ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ 18 ದೊಡ್ಡ ಬೆಟ್ಟಗಳಲ್ಲಿ ಇದೆ. ಮೊದಲ 5 ಮೆಟ್ಟಲುಗಳು ನಮ್ಮ ಪಂಚಾಂತ್ರಿಗಳು, ಅಂದ್ರೆ ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತು ಸ್ಪರ್ಶ. ನಂತರದ 8 ಮೆಟ್ಟಲು ಅಷ್ಟರಂಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಸೂಯೆ ಮತ್ತು ಮೂರ್ಖತ್ವವನ್ನು ಪ್ರತಿಬಿಂಬಿಸುತ್ತವೆ. ಮುಂದಿನ 3 ಮೆಟ್ಟಲುಗಳು ತ್ರಿಗುಣಗಳಾದ ಸತ್ವ, ರಾಜಸ ಮತ್ತು ತಮಸಗಳನ್ನು ಮತ್ತು ಕೊನೆಯ 2 ಮೆಟ್ಟಲುಗಳು ವಿದ್ಯೆ ಹಾಗೂ ಅವಿದ್ಯೆಗಳನ್ನು ಸೂಚಿಸುತ್ತವೆ. ಮೆಟ್ಟಲುಗಳನ್ನು ಏರಿ ಅಯ್ಯಪ್ಪನ ದರ್ಶನ ಪಡೆದಿವಿ ನಾವು. ಇಲ್ಲಿ ನಮ್ಮ ಗುರುಸ್ವಾಮಿಯರು ಕೈಯಿಂದ ಇರುಮುಡಿಯನ್ನು ನಾವು ಬೆಚ್ಚಿಸುತ್ತಿದ್ದೇವೆ. ಇಲ್ಲಿಂದ ಅಕ್ಕಪಕ್ಕ ಸ್ವಲ್ಪ ದೇವಸ್ಥಾನಗಳಿಗೆ ನಮಸ್ಕರಿಸಿ ನಾವು ಪ್ರಸಾದ ಸ್ವೀಕರಿಸಕ್ಕೆ ಅಯ್ಯಪ್ಪನ ದಾಸೋಹದಲ್ಲಿ ಬಂದಿವಿ.
ಊಟ ಆದಮೇಲೆ ಇಲ್ಲೇ ಹೊರಗಡೆ ನಾವು ರಾತ್ರಿ ಕಾಲ ಕಳೆದ್ವಿ. ಆಮೇಲೆ ಬೆಳಗ್ಗೆ ಬೇಗ ಎದ್ದು ನಾವು ಸ್ನಾನಕ್ಕೆ ಹೊರಟಿದ್ದೀವಿ ಇವಾಗ. ಇದು ಬಂದು ಭಸ್ಮ ಕುಲಂ ಅಂತ ಸ್ನಾನದ ಕುಂಡ. ಈ ಕುಂಡದಲ್ಲಿ ಸ್ನಾನ ಮಾಡಿ ನಾವು ಅಯ್ಯಪ್ಪ ಸ್ವಾಮಿಯ ಬೆಳಗ್ಗೆ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಆದ ಮೇಲೆ ಈ ಟೆಂಗನ್ನು ಹೊಡೆದು ನಾವು ಅಯ್ಯಪ್ಪನ ಆಶೀರ್ವಾದ ತಗೊಂಡು ಇಲ್ಲಿಂದ ನಾವು ಪಂಪ ಕಡೆ ಕೆಳಗಡೆ ಇಳಿಯೋಕೆ ಶುರು ಮಾಡ್ತೀವಿ. 2 ಕೈ ಜೋಡಿಸಿ ಅಯ್ಯಪ್ಪ ಅವರಿಗೆ ಕೇಳುವುದು ನಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳನ್ನು ದೂರಗೊಳಿಸಿ ನಮ್ಮ ಬದುಕನ್ನು ಸುಖ ಮತ್ತು ಸಮೃದ್ಧಿಯಿಂದ ಸಾಗಿಸಲಿ ಅಂತ. ಸ್ವಾಮಿಯೇ ಶರಣಮಯ್ಯಪ್ಪ. 18 ಮೆಟ್ಟಲುಗಳು ಏರದ ಮೇಲೆ ನಮಗೆ ಅಲ್ಲಿ ತತ್ವವಸಿ ಎಂಬುವ ಸಂಸ್ಕೃತದ ಒಂದು ವಾಕ್ಯ ಸಿಗುತ್ತದೆ. ಅದರ ಅರ್ಥ ಅದು ನೀನೇ ಎಂದರ್ಥ. ಅಂದರೆ ನೀನೇ ಸಾಕ್ಷಾತ್ ಅಯ್ಯಪ್ಪ ಇದ್ದೀಯಾ ಎಂಬುದನ್ನು ಈ ವಾಕ್ಯದ ಅರ್ಥವು ನಮಗೆ ತಿಳಿಸಿಕೊಡುತ್ತದೆ. ಅಯ್ಯಪ್ಪ ಸನ್ನಿಧಾನದಿಂದ ಕೆಳಗಿಳಿದ ಮೇಲೆ ನಮ್ಮ ಗುರುಸ್ವಾಮಿಯವರು ಯಾರು ಇಚ್ಛೆಯಿಂದ ಮಾಲವನ್ನು ತೆಗೆಸಿಕೊಳ್ಳುತ್ತಿದ್ದರೋ ಅವರ ಮಾಲವನ್ನು ತೆಗಿತಾ ಇದ್ರು. ಸೊ ಇಲ್ಲಿ ನಾವು ಮಾಲ ತೆಗೆದುಕೊಳ್ತಾ ಇದ್ದೀವಿ. ಹಾಗೆ ಗುರುಸ್ವಾಮಿಯವರ ಆಶೀರ್ವಾದ ತಗೋತಾ ಇದ್ದೀವಿ. ಯಾತ್ರೆ ಇಲ್ಲಿ ನಮ್ದು ಮುಕ್ತಾಯವಾಗುತ್ತೆ. ಇಲ್ಲಿಂದ ನಾವು ಪದ್ಮನಾಭ ಸ್ವಾಮಿ, ಕನ್ಯಾಕುಮಾರಿ ಹಾಗೂ ರಾಮೇಶ್ವರಂ ಕೂಡ ಹೋಗಿದ್ವಿ. ಅದೆಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ, ಅದಕ್ಕೆ ಅದು ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಇವಾಗ ಓನ್ಲಿ ಶಬರಿಮಲೆ ವಿಡಿಯೋನೇ ಹಾಕಿದ್ದು. ಇನ್ನು ಸ್ವಲ್ಪ ದಿನ ಬಿಟ್ಟು ಅದು ಕೂಡ ಒಂದು ವಿಡಿಯೋ ರೆಡಿ ಮಾಡಿ ಹಾಕ್ತೀನಿ. ಸೊ ಎಲ್ಲರೂ ಒಂದ್ಸಲ ಜೋರ ಹೇಳಿ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಾನು ನಿಮ್ಮ ದೋಸ್ತ್ ಮಹೇಶ್, ಸೈನಿಂಗ್ ಔಟ್.